ಶಂಬಲಾ ನಗರ ಇತಿಹಾಸ ಪುಟಗಳಲ್ಲಿ ಅಡಗಿರುವ ಈ ನಗರದ ಬಗ್ಗೆ ತುಂಬ ಕಡಿಮೆ ಜನ ಕೇಳಿ ತಿಳಿದಿದ್ದಾರೆ. ಪ್ರಕೃತಿಯ ಮಡಿಲಿನಲ್ಲಿ ಅಡಗಿರುವ ಈ ನಗರವನ್ನು ಹುಡುಕಲು ಹಿಟ್ಲರ್ ಸಹ ಸಾಹಸ ಮಾಡಿದ್ದ. ಆದರೆ ಸಿಗದೆ ಸುಮ್ಮನಾಗಿದ್ದೇಕೆ? ಇಷ್ಟಕ್ಕೂ ಈ ನಗರ ಎಲ್ಲಿದೆ, ಈ ನಗರದ ರಹಸ್ಯವೇನು ಎಂಬ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಭಾರತ ಎಷ್ಟೋ ಮಿಸ್ಟರಿಗಳ ಮಡಿಲು. ಇಲ್ಲಿ ಕಾಣುವ ಹಿಮಗಿರಿಗಳನ್ನು ನಮ್ಮ ಜನ ದೈವದ ಪ್ರತೀಕವಾಗಿ ಪೂಜಿಸುತ್ತಾರೆ. ಅದಲ್ಲದೆ ನಮ್ಮ ನದಿಗಳಲ್ಲಿ ಪವಿತ್ರವಾದ ನದಿ ಗಂಗಾ ನದಿ ಹುಟ್ಟಿದ್ದು ಸಹ ಇಲ್ಲೇ. ನಮ್ಮ ದೇಶದಲ್ಲಿ ಇಲ್ಲದೇ ಇದ್ದರೂ ಕೈಲಾಸ ಪರ್ವತವನ್ನು ನೋಡಲು ನಮ್ಮ ಭಾರತೀಯರು ಸಾಲು ಸಾಲಾಗಿ ಹೋಗ್ತಾರೆ. ಆದರೆ ಆ ಕೈಲಾಸ ಪರ್ವತದಲ್ಲಿ ಅಡಗಿರುವ ರಹಸ್ಯ ನಗರದ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಅದೇ ಶಂಬಲಾ ನಗರ. ವಿಷ್ಣು ಪುರಾಣ ಓದಿದವರಿಗೆ ಮಾತ್ರ ಈ ಪ್ರದೇಶದ ಬಗ್ಗೆ ತಿಳಿದಿರುತ್ತದೆ. ಕಲಿ ಆಗಮನದಿಂದ ಹಿಡಿದು ಕಲ್ಕಿಯ ಆಗಮನದವರೆಗೂ, ಕಲಿಯ ಸಂಹಾರದವರೆಗೂ ಈ ನಗರದಲ್ಲೇ ನಡೆಯಲಿವೆ. ಇಷ್ಟಕ್ಕೂ ಶಂಬಲಾ ಅಂದರೆ ಏನು? ಈ ನಗರ ಎಲ್ಲಿದೆ? ವಿಷ್ಣು ಪುರಾಣಕ್ಕೂ ಇದಕ್ಕೂ ಏನು ಸಂಬಂಧ? ಈ ನಗರವನ್ನು ಯಾರು ನಿರ್ಮಿಸಿದರು? ಹಿಟ್ಲರ್ ಯಾಕೆ ಈ ನಗರದ ಮೇಲೆ ಕಣ್ಣು ಹಾಕಿದ? ಈ ನಗರದಲ್ಲಿ ಅಂಥದ್ದೇನಿದೆ? ಈ ನಗರವನ್ನು ನೋಡಿದವರು ಏನು ಹೇಳಿದ್ದಾರೆ ಎಂಬ ಆಸಕ್ತಿಕರ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಮೊದಲು ಶಂಬಲಾ ನಗರ ಹೇಗೆ ಹುಟ್ಟಿಕೊಂಡಿತು ಎಂಬುದನ್ನು ನೋಡೋಣ. ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ಯಜ್ಞ ಯಾಗಾದಿಗಳನ್ನು ಹಾಗೂ ತಪಸ್ಸು ಮಾಡುತ್ತಿದ್ದ ಜಾಗ ಇದು. ಅಗಸ್ತ್ಯ, ವಶಿಷ್ಠ, ಮಾರ್ಕಂಡೇಯ, ವಿಶ್ವಾಮಿತ್ರ ಹಾಗೂ ಅಶ್ವತ್ಥಾಮ ಸಹ ಇಲ್ಲೇ ತಪಸ್ಸು ಮಾಡಿದ್ದರಂತೆ. ಅಷ್ಟೇ ಅಲ್ಲದೆ ಅತ್ಯಂತ ಪವಿತ್ರವಾದ ಶಂಬಲಾ ನಗರವನ್ನು ಕಣ್ಣಾರೆ ನೋಡಿದ್ದಾರೆ. ಪ್ರಾಚೀನ ಕಾಲದಲ್ಲಿ ರಾಜರುಗಳು ತಮ್ಮ ಬಳಿ ಇದ್ದ ಋಷಿಮುನಿಗಳಿಗೆ ಚಿನ್ನದ ಉಡುಗೊರೆ ಕೊಟ್ಟರೆ ಅವರು ಅದನ್ನು ಉಡುವ ಬದಲು ಯಾವುದಾದರೂ ಒಂದು ನಿಗೂಢ ಜಾಗದಲ್ಲಿ ಇಡುತ್ತಿದ್ದರು. ಸೊ ಆ ಜಾಗ ಯಾರಿಗೂ ತಿಳಿಯಬಾರದು ಎಂದು ಭಾವಿಸಿ ಶಿವನನ್ನು ತಪಸ್ಸು ಮಾಡಿ ಪಡೆದ ಜಾಗ ಈ ಶಂಬಲಾ ನಗರ. ಇಲ್ಲಿಗೆ ಶಿವನ ಅನುಮತಿ ಇಲ್ಲದೆ ಒಂದು ಜೀವಿ ಸಹ ಬರಲು ಸಾಧ್ಯವಿಲ್ಲ. ಅದಕ್ಕೆ ಅಷ್ಟೊಂದು ಸೀಕ್ರೆಟ್ ಪ್ರಾಂತ್ಯ ಈ ಶಂಬಲಾ ನಗರ ಎನ್ನಬಹುದು. ಇನ್ನು ವಿಷ್ಣು ಪುರಾಣದಲ್ಲಿ ಶಂಬಲಾದ ಬಗ್ಗೆ ಹೇಳಿದ್ದಾರೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮರಣದ ನಂತರ ಕ್ರೋಧ ಮತ್ತು ಹಿಂಸ ಎಂಬ ಅಣ್ಣ ತಂಗಿ ಮದುವೆ ಮಾಡಿಕೊಂಡು ಕಲಿ ಎಂಬ ರಾಕ್ಷಸನಿಗೆ ಜನ್ಮ ನೀಡುತ್ತಾರೆ. ಅವರೇ ಕಲಿಯುಗದ ಅಧಿಪತಿ. ಇವರ ಕಲಿಯುಗದಲ್ಲೇ ನಾವು ವಾಸ ಮಾಡುತ್ತಿದ್ದೇವೆ. ಅಧರ್ಮದ ಕಡೆ ಕಲಿಯುಗ ಇದ್ದು ನಿತ್ಯ ದುರ್ವಾಸನೆ ಬೀರುವ ಕಲಿಯ ದೇಹದಿಂದ ಯಾವಾಗಲೂ ಅಶುದ್ಧ ವಾಸನೆ ಬರುತ್ತದೆ. ಜೂಜು, ಮದ್ಯಪಾನ ಹಾಗೂ ಮಹಿಳೆಯರ ಮೇಲೆ ಮೋಹದ ರೀತಿ ಕಲಿ ಯಾವಾಗಲೂ ಜನರನ್ನು ಆಳುತ್ತಿರುತ್ತಾನೆ. ಕಲಿಯ ಪಾಲನೆಯಿಂದಾಗಿ ಲೋಕವೆಲ್ಲ ಪಾಪದಿಂದ ತುಂಬಿ ಹೋಗುತ್ತದೆ. ದೈವ ಧರ್ಮದ ಕಡೆ ಯಾರೂ ಕಣ್ಣು ಹಾಕುವುದಿಲ್ಲ. ಯಾರು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಎನ್ನಿಸಿಕೊಳ್ಳುತ್ತಾರೋ ಅಂಥವರ ಕೈಯಲ್ಲಿ ನೀಚ ಕೆಲಸ ಮಾಡಿಸುತ್ತಾನೆ. ಇದರಿಂದ ಜನ ದೈವಾರಾಧನೆ ನಿಲ್ಲಿಸಿ ಕ್ಷುದ್ರ ಪೂಜೆ ಹೆಚ್ಚಿಸಿಕೊಳ್ತಾರೆ. ಇದರಿಂದ ದೇವರುಗಳು ವಿಷ್ಣು ಭಗವಾನ್ ಹತ್ರ ಕೇಳಿಕೊಂಡಾಗ ಕಲ್ಕಿಯ ಅವತಾರದಲ್ಲಿ ಕಲಿಯ ಅಂತ್ಯ ಎಂದು ಹೇಳುತ್ತಾರೆ. ಧೈರ್ಯ ತುಂಬಿ ಕಳಿಸುತ್ತಾರೆ. ಭರತ ವಂಶದಲ್ಲಿ ಶಂಬಲಾ ಎಂಬ ನಗರದಲ್ಲಿ ಹುಟ್ಟುತ್ತೇನೆ ಎಂದು ಹೇಳುತ್ತಾರೆ. ಆ ನಗರದಲ್ಲಿ ಸುಮತಿ ಎಂಬ ಗರ್ಭದಲ್ಲಿ ಪುತ್ರನಾಗಿ ಜನಿಸುತ್ತೇನೆ ಎಂದಿದ್ದರು. ಹುಟ್ಟಿದ ಮೇಲೆ ಮಾರ್ಕಂಡೇಯ ಇವರಿಗೆ ಹೆಸರಿಟ್ಟು ಪರಶುರಾಮ ವಿದ್ಯೆಯನ್ನು ಹೇಳಿಕೊಡ್ತಾರೆ. ನಂತರ ಶಿವನ ಭೇಟಿ ಮಾಡಿ ಮೋಕ್ಷ ಪಡೆಯುತ್ತಾರೆ. ಆಯಾ ಸಮಯದಲ್ಲಿ ಶಿವ ಪರಮಾತ್ಮ ಹುಟ್ಟಿದ ಕಾರಣ ಹೇಳ್ತಾರೆ. ಇದರಿಂದ ಮತ್ತೆ ಶಂಬಲಾ ನಗರದಲ್ಲಿ ಧರ್ಮ ಸಂಸ್ಥಾಪನೆ ಮಾಡಲು ಮರಳಿ ಶಂಬಲಾಕ್ಕೆ ಬರುತ್ತಾರೆ. ಬಂದು ಮೊದಲು ಪಾಪಿಗಳನ್ನು ತೊರೆದು ಧರ್ಮ ಸ್ಥಾಪನೆ ಮಾಡುತ್ತಾರೆ. ಈ ಸಮಯದಲ್ಲಿ ದೇವಾನುದೇವತೆಗಳು ಶಂಬಲಕ್ಕೆ ಬಂದು ಕಲ್ಕಿಯನ್ನು ದರ್ಶನ ಮಾಡಿಕೊಂಡು ಮತ್ತೆ ನೀವು ವೈಕುಂಠಕ್ಕೆ ಬರಬೇಕು ಎಂದು ಹೇಳ್ತಾರೆ. ಆಗ ಕಲ್ಕಿ ಗಂಗಾ ನದಿಯಲ್ಲಿ ಮುಳುಗಿ ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ಮತ್ತೆ ವೈಕುಂಠ ಸೇರಿಕೊಳ್ತಾರೆ. ಆದ್ದರಿಂದ ಅಲ್ಲಿಂದ ಇಲ್ಲಿಯವರೆಗೂ ಮನುಷ್ಯರಿಗೆ ಕಾಣದೆ ಶಂಬಲಾ ನಗರ ನಿಗೂಢವಾಗಿಯೇ ಇದೆ. ಹಾಗಾದರೆ ಶಂಬಲಾ ನಗರ ಯಾರಿಗೆ ಕಾಣಿಸುತ್ತದೆ ಅಂದರೆ, ಯಾರು ಸತ್ಯ ಧರ್ಮವನ್ನು ಪಾಲಿಸುತ್ತಾರೋ ಅಂಥವರಿಗೆ ಈ ಶಂಬಲಾ ನಗರ ಕಾಣಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಈ ಸೈನ್ಸ್ ಯುಗದಲ್ಲಿ ಶಂಬಲಾ ನಗರವನ್ನು ಯಾರು ನೋಡಿದ್ದಾರೆ ಎಂದು ನೋಡೋಣ. ರಷ್ಯಾಕ್ಕೆ ಸೇರಿದ ಒಬ್ಬ ಮಹಿಳೆ ತನ್ನ ಟ್ರಾವೆಲ್ ಪುಸ್ತಕವಾದ ಐಸಿಸ್ ಅನ್ವೀಲ್ಡ್ ಎಂಬುದರಲ್ಲಿ ಬರೆದಿದ್ದಾರೆ. ಇವರು ಹಿಮಾಲಯಗಳನ್ನು ಅನ್ವೇಷಣೆ ಮಾಡುವಾಗ 20 to 25 ಅಡಿ ಎತ್ತರದ ಮನುಷ್ಯರು ಅಲ್ಲಿ ವಾಸವಿದ್ದು ಅವರು ಮಾತ್ರ ಶಂಬಲದ ದರ್ಶನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ತಮಿಳುನಾಡಿಗೆ ಸೇರಿದ ಮೌನಸಿದ್ಧ ಸ್ವಾಮಿಗಳು ಸಹ ಶಂಬಲಾ ನಗರದಲ್ಲಿ ತಪಸ್ಸು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಇದರಿಂದ ಜರ್ಮನಿಗೆ ಸೇರಿದ ಅಡಾಲ್ಫ್ ಹಿಟ್ಲರ್ಗೂ ಸಹ ಇದರ ಬಗ್ಗೆ ಕುತೂಹಲ ಹುಟ್ಟುತ್ತದೆ. ಅಲ್ಟಿಮಾ ಎಂಬ ಒಂದು ಟೀಮ್ ರೆಡಿ ಮಾಡಿ ಹಿಮಾಲಯಕ್ಕೆ ಕಳಿಸುತ್ತಾರೆ. ಆದರೆ ಅವರು ಅದನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಕೇವಲ ದಿವ್ಯ ಶಕ್ತಿಗಳನ್ನು ಹೊಂದಿರುವ ಮನುಷ್ಯರು ಮಾತ್ರ ನೋಡಲು ಸಾಧ್ಯ ಎಂದು ಅನೇಕ ಋಷಿಮುನಿಗಳು ಹೇಳುತ್ತಾರೆ.
ಈ ರೀತಿ ಶಂಬಲ ನಗರದಲ್ಲಿ ಇರುವ ಮನುಷ್ಯರನ್ನು ನೋಡಿದ್ದಾರೆ ವಿನಃ ಒಳಗೆ ಇರುವ ಆಲಯವನ್ನು ನೋಡಿಲ್ಲ ಎಂದು ಹೇಳುತ್ತಾರೆ. ಅಲ್ಲಿ ದೇವಾನುದೇವತೆಗಳು ಇದ್ದು ಅಲ್ಲಿಗೆ ಹೋಗಲು ಕಷ್ಟ ಸಾಧ್ಯವಾಗುತ್ತಿದೆ ಎನ್ನುತ್ತಿದ್ದಾರೆ. ಸೊ ಇದಿಷ್ಟು ಶಂಬಲ ನಗರದ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.